ಓ ಅದಕ್ಕೇನಾ ಪ್ರೇಮ ನನ್ನ ಹತ್ರ ಕಮಿಷನರ್ ಆಫೀಸ್ ಎಲ್ಲಿ ಬರ್ತಿ ಮಾವ ಅಂತ ಕೇಳಿದ್ದು. ಅಕ್ಕ ಏನ್ ಹೇಳ್ತಾ ಇದ್ದೀರಾ ನೀವು? ನಿಜಾನೇ ಹೇಳ್ತಿರೋದು. ಪ್ರೇಮ ಕಮಿಷನರ್ ಹತ್ರ ಮಾತಾಡೋದಿಕ್ಕೇನೆ ಅವನ್ಗೆ ಲೈಸೆನ್ಸ್ ವಾಪಸ್ ಸಿಕ್ಕಿರೋದು. ಅಕ್ಕ ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಅದು ಆಗಿರೋ ತಪ್ಪನ್ನ ಸರಿ ಮಾಡೋದಕ್ಕೆ ಹೋಗಿದ್ದೆ. ಏನು? ಏನಿಲ್ಲ ಕಣೆ, ಚಿಕ್ಕ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಈ ಅಕ್ಕ ಒಂದೊಂದ್ಸಲ ಏನ್ ಮಾತಾಡ್ತಾಳೆ ಅಂತ ಅರ್ಥನೇ ಆಗೋದಿಲ್ಲಪ್ಪ. ರಾಮ್, ಈಗ ಹೇಗಿದ್ಯಾ? ನಿನ್ನಿಂದ ನನ್ನ ಕೆಲಸನೇ ಹೋಯ್ತು. ನಾನು ತುಂಬಾ ಇಷ್ಟಪಡೋ ಪ್ರೊಫೆಷನ್ನೇ ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿಲ್ಲ ನನಗೆ. ಮಾಡೋದೆಲ್ಲ ಮಾಡಿ ಈಗ ಹೇಗಿದ್ಯಾ ಅಂತ ಕೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ರಾಮ್, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ, ನಿನಗೆಲ್ಲ ಒಳ್ಳೇದೇ ಆಗುತ್ತೆ. ನಿನ್ ವಿಷಯ ಬೇಕಾಗಿಲ್ಲ ನನಗೆ. ಅಮ್ಮ, ನಿನ್ ತಾಯಿ ಅಲ್ಲ ಕಣಮ್ಮ, ಮಹಾ ತಾಯಿ ನೀನು. ನಿನ್ನಲ್ಲಿ ಈಟೊಂದು ಶಕ್ತಿ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇದ್ದಕ್ಕಿದ್ದಂಗೆ ಏನೋ ಆಯ್ತು ಮಹಾದೇವ? ಈ ಜಾದು ಎಲ್ಲ ಯಾವಾಗ ಕಲ್ತ್ಕೊಂಡೆ? ಜಾದೂನ? ಯಾಕೋ? ಮತ್ತಿನ್ನೇನಮ್ಮ, ಆ ಸೂರ್ಯ ಬೇಕಾದ್ರೆ ಯಾವತ್ತಾರು ಒಂದ್ಕಿತ ನಿದ್ಗಣ್ಣಲ್ಲಿ ಪಶ್ಚಿಮ ಕುಟ್ಬೋದು. ಈ ಕಾವ್ಯ ಮಾತ್ರ ಯಾವತ್ತೂ ಬದಲಾಗಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದ್ದೆ. ಅವಳ ಮಾತಲ್ಲಿ ನಡತೆಲಿ ಮೆತ್ತಗಾಗೋದು ಒಂದೇ, ನಮ್ಮೂರಲ್ಲಿರೋ ಕಲ್ಬಂಡೆ ಕರಿಗೆ ಒಳೆ ಆಗೋದು ಒಂದೇ ಅನ್ಕೊಂಡಿದ್ದೆ. ಆದ್ರೆ ನೀನೇನಮ್ಮ ಅಂತ ಕಲ್ಬಂಡೆನ ಕರಗಿಸಿ ಅವಳ ತವನೇ ಸೇವೆ ಮಾಡಿಸ್ಕೊತಾ ಇದೆಯಾ? ಅವಳು ನಿಂತವ ಅಷ್ಟೊಂದೆಲ್ಲ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾ ಇರೋದನ್ನ ನೋಡಿ ನನ್ನ ಕಣ್ಮೇಲೆ ನನಗೆ ಅನುಮಾನ ಬಂದ್ಬಿಟ್ಟೈತೆ. ಮಹಾದೇವ, ಕಾವ್ಯ ನೀನ್ ಅನ್ಕೊಂಡಾಗಲ್ಲ ಕಣೋ. ಅವಳು ಒಂಥರ ಕನ್ನಡ ಇದ್ದ ಹಾಗೆ. ನಾವೇನ್ ತೋರಿಸ್ತೀವೋ ಅವಳು ಅದನ್ನೇ ತೋರಿಸ್ತಾಳೆ, ನಾವೇನ್ ಕೊಡ್ತೀವೋ ಅವಳು ಅದನ್ನೇ ಕೊಡ್ತಾಳೆ. ಪ್ರೀತಿ ತೋರ್ಸಿದ್ರೆ ಅವಳು ಪ್ರೀತಿ ತೋರಿಸ್ತಾಳೆ, ಕೋಪ ತೋರ್ಸಿದ್ರೆ ಅವಳು ಕೋಪ ತೋರಿಸ್ತಾಳೆ. ನೀನ್ ಅವಳ ಜೊತೆ ಚೆನ್ನಾಗಿ ಮಾತಾಡು, ಅವಳು ನಿನ್ ಜೊತೆ ಚೆನ್ನಾಗಿ ಮಾತಾಡ್ತಾಳೆ. ಏನೋಪ್ಪ, ಒಟ್ನಲ್ಲಿ ಇವತ್ತು ನನಗಂತೂ ಒಂದು ಅದ್ಭುತ ನೋಡ್ದಂಗೆ ಆಯ್ತಾಯ್ತು. ಪಂಚಮಿ, ಬವ ಇಲ್ಲಿ. ಇವತ್ತು ನಿಮ್ಮ ಅಣ್ಣ ನಿನ್ಗೋಸ್ಕರ ಪ್ಯಾಟೆಯಿಂದ ಏನ್ ತಂದವನು ಹೇಳು? ತಗೋ. ಪಂಚಮಿ, ಒಂದ್ ನಿಮಿಷ ಇರು, ಕೊಡು ಇಲ್ಲಿ. ಯಾಕಮ್ಮ? ಹೇಳ್ತೀನಿ, ಕೊಡು ಇಲ್ಲಿ. ಪಂಚಮಿ ತಗೋ. ಏನಮ್ಮ ಇದು? ಯಾಕಮ್ಮ ಹೂವನ 2 ಭಾಗ ಮಾಡ್ತಾ ಇದ್ಯಾ? ಮಹಾದೇವ, ನಿನ್ಗೆ ಕತ್ತೆ ವಯಸ್ಸಾಯ್ತು, ಇನ್ನೂ ಬುದ್ಧಿ ಬಂದಿಲ್ಲ ನೋಡು. ನಾಚಿಕೆ ಬಿಟ್ಟು ನಾನೇ ಎಲ್ಲ ಹೇಳ್ಬೇಕೇನೋ? ಅಲ್ಲ ಕಣು ಮಹಾದೇವ, ಮನೇಲಿ ಹೆಂಡ್ತಿನ ಜೀವ ಇದೆ, ಅದಕ್ಕೂ ಹೂವ ಮುಡ್ಕೋಬೇಕು ಅನ್ನೋ ಆಸೆ ಇರತ್ತೆ. ತಗೊಂಡು ಕೊಡ್ಬೇಕು, ಖುಷಿ ಪಡಿಸ್ಬೇಕು ಅನ್ನೋದೇ ಇಲ್ವೇನೋ ನಿನಗೆ? ತಗೋ, ಇನ್ನ ತಗೊಂಡು ಹೋಗಿ ಕಾವ್ಯ ಕೊಡು. ಮಗು, ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಅಯ್ಯೋ ಶಿವನೇ, ಈಗಂತ ನಾನೇನೋ ಹೇಳಿದೆ. ಅಮ್ಮ, ಅದು ಕಾವ್ಯಂಗೆ ನಾನು ತಗೊಂಡೋಗಿ ಕೊಟ್ರೆ ಅವಳು ಇಸ್ಕತಾಳ? ಇಲ್ಲಪ್ಪ, ನಾನು ಈ ಆಟಕ್ಕಿಲ್ಲ. ನಿಂತ್ಕೋ. ಅದೇವ, ಓಡೋಗೋದಕ್ಕೆ ಇದು ಆಟ ಅಲ್ಲ ಕಣೋ, ಸಂಸಾರ. ಒಂದ್ಸಲ ಸಂಸಾರಲ್ಲಿ ಬಿದ್ರೆ ಮುಗೀತು, ಆ ಜವಾಬ್ದಾರಿಯಿಂದ ತಪ್ಪಿಸ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿನೂ ಜವಾಬ್ದಾರಿ ಕಂಡ್ಲ. ಈ ಸಿಡುಕ್ ಮೂತಿ ಬಿಟ್ಟು ನಗ್ನಗ್ತಾ ಕಾವ್ಯಾಗೆ ಹೂವ ತಗೊಂಡೋಗ್ಕೊಡು. ಅವಳು ಹೇಗೆ ಇಸ್ಕೊಳಲ್ವೋ ನಾನು ನೋಡ್ತೇನೆ. ತಗೋ. ಬೇಡ ಕಣಮ್ಮ,
ಮಹಾದೇವ ನೀನ್ ಬೇಡ ಅಂದ್ರೆ ನಾನ್ ಬಿಡಲ್ಲ ಕಣೋ. ತಗೊಳ ಈ ಹೂವ ತಗೊಂಡೋಗಿ ಕಾವ್ಯ ಕೊಡು. ಹೋಗ ಅಮ್ಮ. ಹೋಗ ಹೋಗ. ಪಂಚಮಿ, ನಮ್ ಕಾವ್ಯ ಮತ್ತೆ ಮಹಾದೇವ ಈ ಮನಸ್ತಾಪಲ ಬಿಟ್ಟು ಇಬ್ರು ಒಂದಾದ್ರೆ ಅಷ್ಟೇ ಸಾಕು ಅಲ್ವಾ? ರಾಮ್ ಬಾಕಂತ, ಇನ್ ಮುಂದೆ ನಿನಗೆಲ್ಲ ಒಳ್ಳೇದಾಗತ್ತೆ. ರಾಮ್, ಕಂಗ್ರ್ಯಾಚುಲೇಷನ್ಸ್. ನೀನ್ ಯಾರೇ ನನ್ ಮಗನಿಗೆ ವಿಶ್ ಮಾಡೋದಿಕ್ಕೆ? ಇವತ್ತು ನನ್ ಮಗನ್ಗೆ ಈ ಪರಿಸ್ಥಿತಿ ಬರೋದಿಕ್ಕೆ ನೀನೇ ಕಾರಣ. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಕ್ಕೆ, ಅವನ್ ಲೈಸೆನ್ಸ್ ಕ್ಯಾನ್ಸಲ್ ಆಗೋದಿಕ್ಕೆ, ಇದೆಲ್ಲದಕ್ಕೂ ನೀನೇ ಕಾರಣ. ಈಗೇನೋ ಬಂದ್ಬಿಟ್ಲು ದೊಡ್ಡದಾಗೆ ಕಂಗ್ರಾಚುಲೇಷನ್ ಕೊಂಡು ಹೋಗಿ ಆ ಕಡೆ. ಮಹೇಶ್ವರಿ, ಏನ್ ಮಾತಾಡ್ತಿದ್ಯಾ ನೀನು? ಪ್ರೇಮ ನೀನ್ ಸೊಸೆ ಜೊತೆ ಹೀಗ ಮಾತಾಡೋದು? ಇವಳು ಯಾವತ್ತಕ್ಕ ನನ್ ಸೊಸೆ ಆದ್ಲು? ನಾನು ಆವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಈ ಜನ್ಮದಲ್ಲಿ ಇವಳು ನನ್ ಸೊಸೆ ಆಗಕ್ ಸಾಧ್ಯ ಇಲ್ಲ. ಸ್ನೇಹನೇ ಯಾವತ್ತಿದ್ರು ನನ್ ಸೊಸೆ. ಮಹೇಶ್ವರಿ, ನೀನು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಿನ್ಗೆ ವಿಷಯ ಗೊತ್ತಿಲ್ಲ ಅನ್ಸತ್ತೆ. ನಿನ್ ಮಗ ರಾಮ್ಗೆ ಲೈಸೆನ್ಸ್ ವಾಪಸ್ ಸಿಕ್ಕಿದ್ದು ಈ ಪ್ರೇಮ ಇಂದ. ಓ, ಅದಕ್ಕೇನಾ ಪ್ರೇಮ ನನ್ನ ಹತ್ರ ಕಮಿಷನರ್ ಆಫೀಸ್ ಎಲ್ಲಿ ಬರ್ತಿ ಮಾವ ಅಂತ ಕೇಳಿದ್ದು? ಅಕ್ಕ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಜಾನೇ ಹೇಳ್ತಿರೋದು. ಪ್ರೇಮ ಕಮಿಷನರ್ ಹತ್ರ ಮಾತಾಡೋದಿಕ್ಕೇನೆ ಅವನ್ಗೆ ಲೈಸೆನ್ಸ್ ವಾಪಸ್ ಸಿಕ್ಕಿರೋದು. ಅಕ್ಕ, ಏನ್ ಹೇಳ್ತೀರಾ ಅಕ್ಕ? ಮೂರಕ್ಷರ ಗೊತ್ತಿರೋ ದದ್ದಿ ಕಮಿಷನರ್ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತಾಡಿ ನನ್ ಮಗನ್ ಲೈಸೆನ್ಸ್ ನ ವಾಪಸ್ ಕೊಡ್ಸಿದ್ಲಾ? ಅಲ್ಲ ಅಕ್ಕ, ಇವಳಿಗೆ ಕಮಿಷನರ್ ಆಫೀಸ್ ಎಲ್ಲಿದೆ ಅಂತಾದ್ರೂ ಗೊತ್ತಿದ್ಯಾ? ಒಂದ್ ವೇಳೆ ಗೊತ್ತಿದ್ರು ಅಲ್ಲಿ ಇವಳನ್ನ ಒಳಗಡೆ ಬಿಟ್ಕೋತಾರ? ಅಕ್ಕ, ಏನಾದ್ರೂ ಹೇಳಿದ್ರೆ ಅದನ್ನ ನಂಬೋ ತರ ಇರ್ಬೇಕು. ಇವಳೊಬ್ಳು ಸುಳ್ಳು ಹೇಳ್ಕೊಂಡು ಕತೆ ಕಟ್ತಿದ್ದಾಳೆ. ನೀವ್ ಅದನ್ನ ನಂಬ್ಕೊಂಡು ತಮಾಷೆ ಮಾಡ್ತಾ ಇದ್ದೀರಾ? ನಾನು ತಮಾಷೆ ಮಾಡ್ತಿಲ್ಲ ಮಹೇಶ್ವರಿ, ನಿಜಾನೇ ಹೇಳ್ತಾ ಇರೋದು. ಇವೆಲ್ಲ ನಿಜ ಆಗೋದಕ್ಕೆ ಹೇಗೆ ಸಾಧ್ಯ ಕಲ್ಯಾಣಿ ಅಮ್ಮ? ಕಮಿಷನರ್ ಅಂದ್ರೆ ಸುಮ್ಮನೆನಾ? ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ಪರ್ಮಿಷನ್ ಇರಬೇಕು, ದೊಡ್ಡವ್ರ ಹತ್ರ ಫೋನ್ ಮಾಡಿಸ್ಬೇಕು. ಹೇಗೋ ರಾಮ್ಗೆ ಲೈಸೆನ್ಸ್ ವಾಪಸ್ ಸಿಕ್ಕಿದೆಯಲ್ವಾ, ತಾನೇ ಎಲ್ಲ ಮಾಡಿದ್ದು ಅಂತೇಳಿ ಸುಳ್ಳು ಹೇಳಿ ಬಿಲ್ಡಪ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ತಿದ್ದಾಳೆ ಅಷ್ಟೇ. ಲೇ ಪ್ರೇಮ, ಸುಳ್ಳು ಹೇಳೋದು ನಿಂಗೊಂದು ಚಾಳಿ ಆಗೋಗಿದೆ. ಅವಕಾಶ ಸಿಕ್ಕಿದ್ರೆ ಸಾಕು ಸುಳ್ಳು ಹೇಳ್ಕೊಂಡು ಎಲ್ರನ್ನ ನಂಬಿಸ್ಬಿಡ್ತೀಯ ಅಲ್ವಾ? ಅಕ್ಕ, ನೀವೊಬ್ರು ಇವ್ರು ಹೇಳೋ ಮಾತನ್ನೆಲ್ಲ ನಂಬ್ಕೊಂಡು. ಇಲ್ಲ ಮಹೇಶ್ವರಿ, ನಿನ್ಗಿದನ್ನ ನಂಬೋದಕ್ಕೆ ಕಷ್ಟ ಆಗ್ತಿರ್ಬೋದು, ಆದ್ರೆ ಇದೇ ಸತ್ಯ. ಪ್ರೇಮನೆ ರಾಮ್ಗೆ ಲೈಸೆನ್ಸ್ ವಾಪಸ್ ಸಿಗೋ ಹಾಗೆ ಮಾಡಿರೋದು. ಬೇಕಾದ್ರೆ ನಿನ್ ಮಗನ್ಗೆ ಕೇಳು,
ಹೌದಮ್ಮ, ಪ್ರೇಮನೆ ಹೋಗಿ ಕಮಿಷನ್ ಹತ್ರ ಮಾತಾಡಿರೋದು. ಈಗ್ಲಾದ್ರೂ ಗೊತ್ತಾಯ್ತಾ ಮಹೇಶ್ವರಿ, ನಿನ್ ಸೊಸೆ ನೀನ್ ಅನ್ಕೊಂಡ ಹಾಗೆ ದಡ್ಡಿ ಅಲ್ಲ. ಅವಳಿಗೆ ವಿದ್ಯೆ ಇಲ್ದಿರ್ಬೋದು, ಆದ್ರೆ ತಿಳುವಳಿಕೆ ಇದೆ, ಲೋಕಜ್ಞಾನ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಂಡ ಕಷ್ಟದಲ್ಲಿದ್ದಾಗ ಕರ್ಗೋ ಮನ್ಸಿದೆ. ಇಂಥ ಸೊಸೆನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದೆ. ಈಗ್ಲಾದ್ರೂ ಅರ್ಥ ಮಾಡ್ಕೊ. ರಾಮ್, ಬಾ. ಲೇ ಪ್ರೇಮ, ಇದ್ಯಾವುದೇ ಹೊಸ ನಾಟಕ? ಯಾಕೆ ನಿಮ್ಗಿನ್ನೂ ನಂಬಿಕೆ ಬರ್ತಿಲ್ವಾ? ನಮ್ಮಕ್ಕ ಹಾಗೇನೆ, ಕೆಟ್ಟದ್ ಮಾಡ್ದವ್ರಿಗೂ ಒಳ್ಳೇದೇ ಬಯಸ್ತಾಳೆ. ಆದ್ರೆ ನಿಮ್ ಮಗಾನೆ ಇಷ್ಟು ಇನ್ನೋಸೆಂಟ್ ಆಗಿರೋ ನಮ್ಮ ಅಕ್ಕಂಗೆ ಅನ್ಯಾಯ ಮಾಡಿರೋದು. ಅದ್ರ ಮೇಲೆ ನೀವು ನಮ್ಮ ಅಕ್ಕಂಗೆ ಬೈತಿದ್ದೀರಾ? ಕಾವ್ಯ, ಹೋಗ್ಲಿ ಬಿಡ, ಅವ್ರನ್ನ ಮತ್ತೆ. ನೀನ್ ಸುಮ್ನಿರಕ್ಕ. ಆ ರಾಮಿಂದ ನಿನ್ ಲೈಫೇ ಹಾಳಾಗೋಯ್ತು, ಆದ್ರೂ ನೀನ್ ಅವ್ರಿಗೆ ಸಹಾಯ ಮಾಡ್ತಿದ್ಯಲ್ಲ. ಅಲ್ಲ ಅಕ್ಕ, ನಿಂಗೊಂದ್ ಸ್ವಲ್ಪನೂ ಸಿಟ್ಟನ್ನೋದೇ ಬರೋದಿಲ್ವಾ? ಇಂಥವ್ರಿಗೆ ಸಹಾಯ ಮಾಡ್ಬಾರ್ದು ಅನ್ನೋದು ಗೊತ್ತಿಲ್ವಾ ಅಕ್ಕ? ಹಾಳಾಗೋಗ್ಲಿ, ನೀನ್ ಅಷ್ಟು ಸಹಾಯ ಮಾಡಿದ್ಯಲ್ಲ, ಇವ್ರಿಗೊಂದ್ ಚೂರಾದ್ರೂ ಗ್ರಾಟಿಟ್ಯೂಡ್ ಇದ್ಯಾ? ಇಲ್ಲ, ಅದು ಅಲ್ಲದೆ ನಿನ್ನೆಲ್ಲ ಏನೇನೋ ಅಂತಾರೆ. ಅಕ್ಕ, ಇವ್ರಿಗೆಲ್ಲ ಸಹಾಯ ಮಾಡೋದೇ ವೇಸ್ಟು. ಅಯ್ಯೋ ಕಾವ್ಯ, ನಿನ್ ಬಾ. ಅಕ್ಕ,